ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್. ನಾನು ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಇದು ಲಾಸ್ಟು ಕೃಷ್ಣ ಜನ್ಮಾಷ್ಟಮಿ ದಿನದ್ದು ಬ್ಲಾಗ್ ಆಗಿರುತ್ತೆ. ತುಂಬಾ ಚೆನ್ನಾಗಿತ್ತು ಆವತ್ತಿನ ದಿನ. ಆದರೆ ನಾನು ಇದನ್ನ ವಿಡಿಯೋ ಶೂಟ್ ಮಾಡೋಕ್ಕಾಗಿರಲಿಲ್ಲ. ನನ್ನ ತಂಗಿ ಅವಳ ಮಗನಿಗೆ ಕೃಷ್ಣನ ಮಾಡಿ ಅದು ಮನೆಯಲ್ಲಿರುವ ಥಿಂಗ್ಸಲ್ಲೇ ಕೃಷ್ಣನಿಗೆ ಏನೇನು ಬೇಕಾಗುತ್ತೋ ಅವೆಲ್ಲ ಮಾಡಿಕೊಂಡು ಮಾಡಿದ್ದಾಳೆ ವಿಡಿಯೋ. ತುಂಬಾ ಚೆನ್ನಾಗಿದೆ, ನೋಡ್ಬೋದು ನೀವು ಕೂಡ. ಹಾಗೆ ಇದನ್ನು ವಿಡಿಯೋ ಕೊನೆಯಲ್ಲಿ ನಾನು ಕೂಡ ಆ್ಯಡ್ ಮಾಡಿರ್ತೀನಿ. ಹಾಗೆ ನಾನು ಈಸಿಯಾಗಿ ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡ್ಬೋದು ಹೇಗೆ ಅಂತ ತೋರಿಸ್ತೀನಿ. 2 ಕ್ಯಾಪ್ಸಿಕಮ್ ಇದ್ದರೆ ಸಾಕು, 4 ಜನ ತಿನ್ಬೋದು. ಅಷ್ಟು ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡ್ಕೋಬೋದು. ಇದಕ್ಕೆ ಕ್ಯಾಪ್ಸಿಕಮ್ ಕ್ಯೂಬ್ಸ್ ಥರ ಕಟ್ ಮಾಡಿ ನೀಟಾಗಿ ತೊಳೆದು ಸೈಡ್ಗೆ ಇಕ್ಕಿದ್ದೀನಿ. ಹಾಗೆ ಮೊದಲಿಗೆ ಒಂದು ಕಡಾಯ ತೊಗೋಣ. ಕಡಾಯಿಗೆ ಒಂದು 4 ಚಮಚ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಜಜ್ಜಿ ತೊಗೊಂಡಿರುವಂಥ ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜ್ದು ಬೆಳ್ಳುಳ್ಳಿ ತೊಗೊಂಡು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಮೀಡಿಯಮ್ ಸೈಜ್ದು 3 ಈರುಳ್ಳಿಯನ್ನು ಸ್ಲೈಸಸ್ ಆಗಿ ಕಟ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಲೈಟ್ ಆ್ಯಂಡ್ ಗೋಲ್ಡ್ ಕಲರ್ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಇವಾಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು, ಒಂದು ರೆಂಬೆ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿ, ಹಾಗೆ 2 ಒಣಮೆಣಸಿನ್ಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಜಸ್ಟ್ ಫ್ಲೇವರ್ಗೋಸ್ಕರ. ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೋಬೋದು, ಇಲ್ಲ ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಕೊಳ್ಳಿ. ಆದರೆ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಫ್ರೈ ಆಗಿದ ನಂತರ ಬೇಯಿಸಿ ತಗೊಂಡಿರುವಂಥ ಒಣ ಬಟಾಣಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಓವರ್ನೈಟ್ ನೆನೆಸ್ಬಿಟ್ಟು ಅದನ್ನು ಬೇಯಿಸ್ಬಿಟ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಹಸಿ ಬಟಾಣಿ ಸಿಕ್ಕಿದ್ರೆ ಅದನ್ನು ಸೇರಿಸ್ಕೊಳ್ಳಿ, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಕ್ಯೂಬ್ಸ್ ಥರ ಕಟ್ ಮಾಡಿ ತೊಗೊಂಡಿರುವಂಥ ಕ್ಯಾಪ್ಸಿಕಮನ್ನು ಸೇರಿಸ್ಕೊಳ್ಳೋಣ. ಇದನ್ನು ಸೇರಿಸ್ಕೊಂಡು ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೈಸ್ ಬಾತ್ ಒಂದು ಸಲ ತಿಂದರೆ ಪದೇ ಪದೇ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಎಷ್ಟು ಸೂಪರಾಗಿರುತ್ತೆ. ಹಾಗೆ ಬೇಗ ಕೂಡ ಆಗೋಗುತ್ತೆ ಕ್ವಿಕ್ಕಾಗಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಪ್ಲೇಟನ್ನು ಮುಚ್ಚಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, 10 ನಿಮಿಷದ ನಂತರ ನಾನು ಮೀಡಿಯಮ್ ಸೈಜ್ದು ಒಂದು ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಟೊಮೊಟೊ ಸಣ್ಣ ಸಣ್ಣದು ಉಪಯೋಗಿಸಿದ್ದೀನಿ. ನೀವು ದೊಡ್ಡ ಸೈಜ್ದಾದರೆ ಒಂದೇ ಸಾಕು. ನಾನಿಲ್ಲಿ ಯಾವುದೇ ಥರ ಹುಣಸೆಹಣ್ಣು ಉಪಯೋಗಿಸ್ತಾ ಇಲ್ಲ. ನೋಡಿ, ನಾಟಿ ಟೊಮೊಟೊ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಇವಾಗ ಟೊಮೊಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಟೊಮೊಟೊ ಕೂಡ ಅಷ್ಟೇ ನಾನು ಕ್ಯೂಬ್ಸ್ ಥರನೇ ಕಟ್ ಮಾಡ್ಕೊಂಡಿದ್ದೀನಿ, ಯಾವುದೇ ಥರ ಸ್ಲೈಸಸ್ ಥರ ಕಟ್ ಮಾಡ್ಕೊಂಡಿಲ್ಲ. ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಅಂದರೆ ಆವಾಗವಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಬೇಗನೆ ಸೀದೋಗ್ಬಿಡುತ್ತೆ. ನೋಡಿ, ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಮನೆಯಲ್ಲಿರುವಂಥ ಬೇಸಿಕ್ ಸ್ಪೈಸಸನ್ನು ಸೇರಿಸ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾನು ಧನಿಯಾ ಪೌಡರು ಒಂದು 3/4 ಚಮಚ ಅಷ್ಟು, ಹಾಗೆ ಸ್ವಲ್ಪ ಅರಿಶಿನ, ಕಾಶ್ಮೀರ್ ಚಿಲ್ಲಿ ಪೌಡರ್ 1 ಚಮಚ ಅಷ್ಟು, ಮಾಮೂಲಿ ಚಿಲ್ಲಿ ಪೌಡರ್ ಒಂದು ಅರ್ಧ ಚಮಚದಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈ ಬೇಸಿಕ್ ಮಸಾಲ ಉಪಯೋಗಿಸ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ, ನಿಮಗೂ ಕೂಡ ಕಂಪ್ಲೀಟ್ ಪ್ರೋಸೆಸ್ ಗೊತ್ತಾಗುತ್ತೆ ಈ ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡೋದು ಹೇಗೆ ಅಂತ. ಇವಾಗ ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ನೋಡಿ, ಎಲ್ಲದಕ್ಕೂ ಎಲ್ಲ ಥರ ತರಕಾರಿಗೆ ಸೆಟ್ ಆಗಿದೆ. ಇವಾಗ ಸುತ್ತು ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡಿಕೊಂಡು, ಎಣ್ಣೆ ಬಿಟ್ಕೊಂಡಿದ್ದ ನಂತರ ನಾನು ಒಂದೇ ಒಂದು ಡ್ರಾಪಸ್ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು 2ರಿಂದ 3 ಚಮಚದಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ನೀವು ನೀರು ಬದಲು ಎಣ್ಣೆನೇ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು ಸ್ಟಾರ್ಟಿಂಗಲ್ಲೇ. ಇವಾಗ ನೋಡಿ, ಪ್ಲೇಟನ್ನು ಮುಚ್ಚಿ ಒಂದು 10 ನಿಮಿಷ ಚೆನ್ನಾಗಿ ಸ್ವಿಮ್ಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು 10 ನಿಮಿಷದ ನಂತರ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಸುತ್ತು ಎಣ್ಣೆ ಬಿಟ್ಕೊಂಡಿದ್ದೀನಿ, ನೀರೆಲ್ಲ ಕಂಪ್ಲೀಟಾಗಿ ಕರಗೋಗ್ಬಿಟ್ಟಿದೆ. ಈ ಟೈಮಲ್ಲಿ ನಾವಿನ್ನು ಇದನ್ನು ಸ್ವಲ್ಪ ಮೊದಲಿಗೆ ನಾನು ಕಡಲೆ ಬೀಜ ಹುರಿದ್ಬಿಟ್ಟು ಪೌಡರ್ ಮಾಡಿ ತೊಗೊಂಡಿದ್ದೀನಿ. ಅಂದರೆ ತುಂಬ ಪೌಡರ್ ಇಲ್ಲ, ತರ್ತರಿಯಾಗಿ ನೀವು ಅದರ ಒಂದು ಗ್ಲಾಸಿಗೆ ಕೂಡ ಕುಟ್ಕೊಂಡು ಸೇರಿಸ್ಕೋಬೋದು. ಇವಾಗ ಅದನ್ನು ಸೇರಿಸ್ಕೊಂಡು ಅದರ ಮೇಲೇ ಮುಂಚಿತವಾಗಿ ರೈಸ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಒಂದು ಪ್ಲೇಟ್ಗೆ ಹಾಕಿ ಈ ರೈಸನ್ನು ಸೇರಿಸ್ಕೊಳ್ಳೋಣ. ನೀವು ಬಾಸುಮತಿ ರೈಸ್ ಕೂಡ ಉಪಯೋಗಿಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಮೂಲಿ ರೈಸನ್ನೇ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಇಷ್ಟ ಇದ್ದರೆ ಈ ಟೈಮಲ್ಲಿ ಲೆಮನ್ನು ಕೂಡ ಸೇರಿಸ್ಕೋಬೋದು. ಆದರೆ ಲೆಮನ್ ಬೇಡವೇ ಬೇಡ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಕ್ಯಾಪ್ಸಿಕಮ್ ರೈಸ್ ಬಾತು. ಈ ವಿಡಿಯೋ ನಾನು ನಿನ್ನೆ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೆ. ಇವತ್ತು 5 ಗಂಟೆಗೆ, ಈವ್ನಿಂಗ್ 5 ಗಂಟೆಗೆ ಕೃಷ್ಣಂದು ಮತ್ತು ಕ್ಯಾಪ್ಸಿಕಮ್ ರೈಸ್ ಬಾತು ಮಾಡೋದು ಹೇಗೆ ಅಂತ ಬ್ಲಾಗಲ್ಲಿ ಹಾಕ್ತೀನಿ ಅಂತ ಹೇಳಿ ಇವತ್ತು 5 ಗಂಟೆಗೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿತ್ತು. ಕಾಂಬಿನೇಷನ್ ಆಗಿ ನಾನಿಲ್ಲಿ ಮೊಸರು ಗೊಜ್ಜು ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ನಾನು ಕೊನೆಯಲ್ಲಿ
ಬ್ಲಾಗಲ್ಲಿ ಕೃಷ್ಣನ್ ಮಾಡೋದು ಹೇಗೆ ಅಂತ ಕೊನೆಯಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೆ. ನೋಡಿ, ಇದು ಅಕ್ಕನ ಮನೆಗೆ ಹೋಗಿದ್ರು ನನ್ನ ತಂಗಿ. ಅಲ್ಲಿ ಅಕ್ಕ ಮನೆ ಹತ್ರ ತುಂಬಾ ಚೆನ್ನಾಗಿರುತ್ತೆ ವೀಳ್ಯದೆಲೆ ಗಿಡ. ಆ್ಯಕ್ಚುಲಿ ಈ ಸಲ ನಾನು ಅಕ್ಕನ ಮನೆಗೆ ಹೋದರೆ ಅಲ್ಲಿ ಸ್ವಲ್ಪ ಬ್ಲಾಗ್ ಮಾಡಿಕೊಂಡು ತೋರಿಸ್ತೀನಿ. ಇನ್ನು ಹಾಗೆ ನಮ್ಮ ಮುದ್ದು ಕೃಷ್ಣ ರಾಧೆ ಯಾವ ಥರ ಕಾಣಿಸ್ತಾ ಇದ್ದಾರೆ, ಈ ಥರ ರೆಡಿ ಆಗೋದಕ್ಕೆ ಎಷ್ಟೆಲ್ಲ ಟೈಮ್ ತೊಗೊಂಡ್ರು, ಏನೇನೆಲ್ಲ ರೆಡಿ ಮಾಡಿಕೊಂಡ್ರು ಅಂತ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನನ್ನ ತಂಗಿ ಮಾಮೂಲಿ ಒಂದು ಮಕ್ಕಳದು ಬುಕ್ ಬರುತ್ತಲ್ಲ, ನೋಟ್ಬುಕ್ಕು, ಅದರಲ್ಲೇ ಜಸ್ಟ್ ಪೆನ್ಸಿಲಲ್ಲಿ ಅವಳಿಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕೈ ಕಟ್ಟೋದು ಮತ್ತು ಒಂದು ಕಿರೀಟ, ಕೈ ಕಟ್ತೀವಲ್ಲ ಖಡ್ಗ ಥರ, ಅವೊಂದೆರಡು ಮತ್ತು ಕಿರೀಟ ಕಟ್ ಮಾಡ್ಕೊತಾ ಇದ್ದಾಳೆ. ತುಂಬಾ ಚೆನ್ನಾಗಿ ಈಸಿಯಾಗಿ ಮನೆಯಲ್ಲಿರುವ ಅಂಥ ಸಾಮಗ್ರಿಗಳಲ್ಲೇ ಕೃಷ್ಣನ್ನ ಮಾಡ್ಕೋಬೋದು. ನೋಡಿದ್ರಲ್ಲ, ಇವಾಗ ಕಟ್ ಮಾಡ್ಕೊಂಬಿಟ್ಟು ಇದಕ್ಕೆ ಮನೆಯಲ್ಲಿರುವಂಥ ಪೇಂಟನ್ನು ಉಪಯೋಗಿಸು, ಮನೆಯಲ್ಲಿರುವಂಥ ಈ ಸ್ಟೋನ್ಸ್ ವರ್ಕ್ ಇರ್ಬೋದು, ಅದನ್ನು ಮಾತ್ರ ಅಕ್ಕ ಟೈಲರಿಂಗ್ ಮಾಡೋದ್ರಿಂದ ಅಕ್ಕನ ಮನೆಗೆ ಸ್ಟೋನ್ಸ್ ವರ್ಕ್ ಎಲ್ಲ ಇರುತ್ತೆ, ಅದನ್ನೇ ಉಪಯೋಗಿಸ್ಕೊಂಡು ಗ್ಲೂ ಉಪಯೋಗಿಸ್ಕೊಂಡು ತುಂಬಾ ಈಸಿಯಾಗಿ ಇಷ್ಟು ಚೆನ್ನಾಗಿ ಕೃಷ್ಣನ್ನ ಮಾಡಿದ್ದಾರೆ ಅಂತ ನೀವೇ ನೋಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಕೊನೆ ತನಕ ನೋಡಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ವಿಡಿಯೋ ನಿಮಗೆ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಸ್ವಲ್ಪ ಮ್ಯೂಸಿಕ್ ಆ್ಯಡ್ ಮಾಡಿರ್ತೀನಿ ಅಷ್ಟೇ, ಏಕೆಂದರೆ ವಿಡಿಯೋ ಅಲ್ಲಿ ನಾನು ಇದನ್ನು ಅವಳು ಹೆಂಗೆ ಮಾಡಿದ್ಲು ಅಂತ ಏನು ಗೊತ್ತಾ, ಚಿಕ್ಕ ಮಕ್ಕಳ ಜೊತೆ ಫೋಟೋಶೂಟ್ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಇನ್ನು ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಫೋಟೋಶೂಟ್ ಮಾಡೋದಂದರೆ ಭಾರಿನೇ ಕಷ್ಟ. ನೀವು ಕೂಡ ಒಂದು ಸಲ ಇದೇ ಥರ ಟ್ರೈ ಮಾಡಿ.